ಪ್ರಾಬ್ಲಮ್ಮು ಅವರೇ ದುಡಿದು ಕೊಡೋರು, ಅವರೇ ಎಲ್ಲ ಜಾಸ್ತಿ ಮಾಡ್ತಾಯಿದ್ರೆ ನಮ್ಮ ಹತ್ರ ಕೇಳೋದು, ಪುಕ್ಸಾಟ ಕೊಡೋದು. ನಾವೇನು ಉದ್ಧಾರ ಆಗ್ತಾ ಇಲ್ಲ, ಪೊಲಿಟಿಷಿಯನ್ಸೇ ಉದ್ಧಾರ ಆಗ್ತಾ ಇರೋದು, ಅವರೇ ಉದ್ಧಾರ ಆಗೋದು. ಎಲ್ಲದರಲ್ಲೂ ಬರೀ ಗಂಡ್ಸ್ಗಳಿಗೆ ಇದು ಮಾಡ್ತಾವ್ರೆ. 15% ಜಾಸ್ತಿ ಮಾಡ್ತಿದಾರಲ್ಲ, ಲೇಡೀಸಿಗೆ ಫ್ರೀ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದೇ ನಮ್ಮ ಕಸ್ಕೊಂಡು ಅವ್ರಿಗೆ ಕೊಡ್ತಾ ಇದ್ದಾರೆ. ಇದರಿಂದ ನಮಗೇನು ಲಾಭ ಇಲ್ಲ, ಗಂಡಸರಿಗೆ ಜಾಸ್ತಿ ಹೊರೆ ಆಗ್ತದೆ. ಹೆಣ್ಮಕ್ಳಿಗೆ ಕಡಿಮೆ ನಾವು ಫ್ರೀ ಕೊಡ್ತಿದ್ದೀವಿ ಅಂತ ಸುಮ್ಮನೆ ಬಾಂಬಳೆ ಬಿಡ್ತಾರೆ ಅಷ್ಟೇ. ಮತ್ತು ದುಬಾರಿ, ತುಂಬ ದುಬಾರಿ. ಒಂದು 2%, 3% ಅಥವಾ ಮ್ಯಾಕ್ಸಿಮಮ್ 5% ಮಾಡ್ಬೋದು ಅಷ್ಟೇ. ಇವ್ರು 15% ಜಾಸ್ತಿ ಆಯ್ತಲ್ವ. ಎಲ್ಲ ದರಗಳು ಹೆಚ್ಚಾಗಿವೆ, ಒಂದೇ ಅಲ್ಲ, ಹಾಲಿನ ದರ ಅಲ್ಲ, ಫುಡ್ ಗ್ರೈನ್ಸ್ ಹೆಚ್ಚಾಗಿದೆ, ಲೀಕರ್ಸ್ ಹೆಚ್ಚಾಗಿದೆ, ಕರೆಂಟ್ ಬಿಲ್ ಹೆಚ್ಚಾಗಿದೆ, ವಾಟರ್ ಬಿಲ್ ಹೆಚ್ಚಾಗಿದೆ. ಇನ್ನೇನು ಬೇಕು, ಎಲ್ಲ A to Z ಎಲ್ಲ ಕಡಿಮೆ ಮಾಡಬೇಕು. ಮತ್ತು ಕಡಿಮೆ ಇವ್ರಿಗೆ ಎಲ್ಲಿ ಮಾಡ್ತಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಹೇಳ್ತಾರೆ ಎಲ್ಲ. ಇವ್ರು ಹೆಚ್ಚು ಮಾಡ್ತಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ದವ್ರು ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಗಂಡಸರಿಗೇ ತುಂಬ ತೊಂದರೆ ಆಗುತ್ತೆ. ಪಾಪ ಇರೋರು ಇರ್ತಾರೆ, ಇಲ್ಲದೇ ಇದ್ದವರು ಇರ್ತಾರೆ. 15% ಎಲ್ಲ ಜಾಸ್ತಿ ಮಾಡಬಾರ್ದು, ಕಡಿಮೆ ಮಾಡಬೇಕು. 1%, 2% ಮಾಡ್ಬೋದು. ಎಲ್ಲ ಹೊರೆನೂ ಮನೆ ಮೇಲೆ ಹಾಕ್ತಾಯಿದ್ದಾರೆ. ಅವ್ರು ದುಡಿದ್ರೆ ತಾನೇ ನಮಗೆ ಎಲ್ಲ ಸ್ವಲ್ಪ ಕಡಿಮೆ ಆಗೋದು. ಎಲ್ಲ ಹೊರೆ ಜಾಸ್ತಿನೇ. ಅದೇ ಮನೇಲಿ ಅದೇ ಪ್ರಾಬ್ಲಮ್ಮು, ಅವರೇ ದುಡಿದು ಕೊಡೋರು, ಅವರೇ ಎಲ್ಲ ಜಾಸ್ತಿ ಮಾಡ್ತಾಯಿದ್ರೆ ಹೆಂಗಸ್ರಿಗೇನೆಲ್ಲೂ ಹೊರಗಡೆ ಹೋಗಲ್ಲ. ಎಲ್ಲ ಹೆಂಗಸರು ಹೋಗಲ್ಲ, ಸುಮ್ಮನೆ ಇರೋರು ಹೋಗ್ತಾರೆ, ಇಲ್ಲದೇ ಇದ್ದವರೆಲ್ಲ ಮನೇಲೇ ಇರ್ತಾರಲ್ವಾ. ಹೋದವ್ರದ್ದು ಬೆಲೆ ಜಾಸ್ತಿ, ಹೋಗದೇ ಇದ್ದವ್ರದ್ದು ಬೆಲೆ ಸಿಕ್ಕಾಪಟ್ಟೆ ಹೊರ ಹೇಳ್ಬೇಕಾದ್ರೆ ಇದನ್ನು ಕಿತ್ತೇ ಪುಕ್ಸಾಟ ಕೊಡ್ತಾನೆ ಅಷ್ಟೇ. ಇನ್ನೇನು ಮಾಡ್ತಾನೆ, ರೋಡ್ ಅಭಿವೃದ್ಧಿ ಆಗಿಲ್ಲ. ನಮ್ಮ ಹತ್ರ ಕೇಳೋದು, ಪುಕ್ಸಾಟ ಕೊಡೋದು. ಹಾಂ ಅಷ್ಟೇ. ಲೇಡೀಸ್ಗೆ ಕೊಡ್ತಾ ಇದ್ದಾರಲ್ಲ, ಅವರು ಕೃಷಿ ಹತ್ರ ಕಲೆಕ್ಟ್ ಮಾಡ್ತಾ ಇರೋದು. ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ ರೀ. ಅದು ನಿಮಗೆ ಇಂಟರ್ವ್ಯೂ ಮಾಡಿದ್ರೆ ಮಾಡಿ, ಅದು ಎಲ್ಲ ಯಾವ ದುಡ್ಡು ಎಲ್ಲ ಮುಂಚೆ ಹತ್ರ ಮಾಡ್ತಾವ್ರವರು ಅಷ್ಟೇ. 100% ಇದಾರೆ ಹೇಳ್ಬೇಕಾದ್ರೆ. ಎಲ್ಲದರಲ್ಲೂ ನನ್ನ ಮಗ ಜಾಸ್ತಿ ಮಾಡಿಬಿಟ್ಟು ಎಲ್ಲ ಪುಕ್ಸಾಟ ಬಿಡ್ತಾನೆ. ಎಲ್ಲ ನೋಡೋ ಬರೀ ಪುಕ್ಸಾಟ, ಸೀಟು ಸಿಗೋಲ್ಲ. ಟಿಕೆಟ್ ತಗೊಂಡು ಕ್ಯೂ ಹೋದ್ರೆ ಹಿಂದೆ ಸಿಗ್ತದೆ, ಆ ಥರ ಆಗ್ಬಿಟ್ಟಿದೆ. ಏನೂ ಇಲ್ಲ ಸರ್, ಇದು ಎಲ್ಲ ಜಾಸ್ತಿ ಮಾಡಿ, ಇದು ಎಲ್ಲ ನಮಗೆ 2,000 ಕೊಡ್ತೀವಿ ಅಲ್ಲಿ ಇಲ್ಲಿ ಅಂತ ಮಾಡ್ತಾ ಇರೋದು. ಅದೇ ರ್ಯಾಷನ್ ಮೇಲೆ, ಗ್ಯಾಸ್ ಮೇಲೆ ಕಮ್ಮಿ ಮಾಡಿದ್ರೆ ಅದು ಒಳ್ಳೇದಾಗುತ್ತೆ. ಪೆಟ್ರೋಲ್ ಮೇಲೆ ಕಮ್ಮಿ ಮಾಡಿದ್ರೆ ಒಳ್ಳೇದಾಗುತ್ತೆ. ಇಲ್ಲಿ 2,000 ಕೊಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಇಲ್ಲಿ ಬೇರೆ ಲೇಡೀಸ್ಗೆ ಫ್ರೀ, ಜೆಂಟ್ಸ್ಗೆ ಡಬಲ್ ಮಾಡ್ತಾ ಇದ್ದಾರೆ. ಹಿಂಗೆ ಕೊಟ್ಟು ಹಿಂಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಾವೇನು ಉದ್ಧಾರ ಆಗ್ತಾ ಇಲ್ಲ, ಪೊಲಿಟಿಷಿಯನ್ಸೇ ಉದ್ಧಾರ ಆಗ್ತಾ ಇರೋದು, ಅವರೇ ಉದ್ಧಾರ ಆಗೋದು. ಜನಕ್ಕೆ ಕಷ್ಟ ಒದ್ದಾಡೋದು. ನೋಡಿ, ಈಗ ಅವ್ರು ನಮಗೆ 200 ರೂಪಾಯಿ ಸರ್ ಅವ್ರಿಗೆ ತಗೋತಾ ಇದ್ದಾರೆ. ಲೇಡೀಸ್ದು 50 ರೂಪಾಯಿ ಅಲ್ಲೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. 5% ಜಾಸ್ತಿ ಮಾಡ್ತಾ ಇದ್ದಾರೆ, 10% ಕಲೆಕ್ಟ್ ಮಾಡ್ತಾ ಇದ್ದಾರೆ. ಹಾಲ್ ರೇಟ್ ಜಾಸ್ತಿ, ಅದು ತಿನ್ನೋದು ಪದಾರ್ಥ ಮೇಲೆ ಕಮ್ಮಿ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ, ಏನೋ ಒಂದು ಸೌಲಭ್ಯ ಆಗುತ್ತೆ. ಹಾಲು ಜಾಸ್ತಿ ಮಾಡಿಬಿಟ್ಟು, ಅಕ್ಕಿ ಜಾಸ್ತಿ ಮಾಡಿಬಿಟ್ಟು, ರ್ಯಾಷನ್ ಜಾಸ್ತಿ ಮಾಡಿಬಿಟ್ರೆ ತಿನ್ನೋದು ಹೆಂಗೆ ಸರ್? ಬಡವರು ಹೆಂಗೆ ತಿನ್ನೋದು? ಡೈಲಿ ನಾವು 100 ರೂಪಾಯಿ 200 ರೂಪಾಯಿ ಸಂಪಾದನೆ ಮಾಡ್ತೀವಿ, ಎಲ್ಲಿಂದ ತಿನ್ನೋದು? ಹಾಂ, ವಿರೋಧನೇ. ನಮಗೇನು 2,000 ಅವ್ರು ಕೊಡ್ತಾ ಇರೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ. ಹಾಲು ಕಮ್ಮಿ ಮಾಡಿ, ರ್ಯಾಷನ್ ಕಮ್ಮಿ ಮಾಡಿ, ಶುಗರ್ ರೇಟ್ ಕಮ್ಮಿ ಮಾಡಿ, ಅದನ್ನಾದರೂ ಕಮ್ಮಿ ಮಾಡಿ. ಹಾಂ, ಇಲ್ಲಿ ಕೊಡ್ತಾ ಇದ್ದಾರೆ, ಇಲ್ಲಿ ಕಿತ್ಕೋತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಇರೋದೇ ಸಾಕು, ಅದರಲ್ಲಿ ಇನ್ನೂ ಜಾಸ್ತಿ ಮಾಡಿದ್ರೆ ಕಷ್ಟ ಅಲ್ವಾ? ಅವು ಕಷ್ಟನೇ, ಆದರೆ ನಮಗೆ ಫ್ರೀ ಬಿಡಿ ಅಂತ ನಾವೇನು ಹೇಳಿಲ್ಲ. ಅವ್ರಾಗ ಅವ್ರು ಬಿಟ್ಟವ್ರೆ ನಾವು ಹೋಯ್ತಾ ಇದ್ದೀವಿ. ದುಡ್ಡು ಕೊಟ್ರೂ ಏನಿಲ್ಲ, ದುಡ್ಡು ಕೊಟ್ಟರೆ ಸ್ವಲ್ಪ ರಶ್ಶು ಕಮ್ಮಿ ಆಯ್ತೈತೆ. ಕಷ್ಟ ಕೊಡೋಕ್ಕೆ ಅಲ್ವಾ? ಬಸ್ ರೈಟ್ ಎಲ್ಲ ಕಮ್ಮಿ ಮಾಡಬೇಕು. ರೇಷನ್ನು ಜಾಸ್ತಿ ಮಾಡೋರೆ, ಬಸ್ ರೈಟು ಜಾಸ್ತಿ ಮಾಡಿದ್ರೆ ಎಲ್ಲ ಬೆಲೆದು ಹಾಂ ಕಷ್ಟ ಅಲ್ವಾ? ಸಂಪಾದನೆ ಕಮ್ಮಿ, ರೈಟೆಲ್ಲ ಜಾಸ್ತಿ ಆಯ್ತೈತೆ, ಕಷ್ಟ ಆಯ್ತೈತೆ. ನೋಡಿ, ಕಮ್ಮಿ ಮಾಡಬೇಕಲ್ವ? ಬಸ್ ರೈಟು ಅಂತಂದರೆ ಲೇಡೀಸ್ಗೇನೋ ಫ್ರೀ ಇದೆ ಅಂತ ಅಂದ್ಬಿಟ್ಟು ಮಾಡೋರೆ. ಪಾಪ ಗಂಡಸ್ಗಳು ಹೊರಗಡೆ ಹೋಗೋರೆ, ಅವರೇ ದುಡ್ಡು ತಂದು ಹಾಕೋರು. ಅವ್ರಿಗೆ ರೈಟ್ ಜಾಸ್ತಿ ಆದರೆ ಅವ್ರಿಗೆ ತುಂಬ ಇನ್ನೂ ತೊಂದರೆನೇ ಆಗುತ್ತೆ. ಎಲ್ಲದರಲ್ಲೂ ಬರೀ ಗಂಡಸ್ಗಳಿಗೆ ಇದು ಮಾಡ್ತಾವ್ರೆ. ಏನು ಲೇಡೀಸ್ಗಾದ್ರೆ ಫ್ರೀ ಅಂತ ಅಂದ್ಬಿಟ್ಟು ಬಿಟ್ಟಾರೆ, ಅವ್ರಿಗೇನು ಪ್ರಾಬ್ಲಮ್ ಇರೋಲ್ಲ. ಆದರೆ ಗಂಡಸ್ಗಳಿಗೆ ಮಾತ್ರ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಯ್ತದೆ.